ವೀರಶೈವ ಸೇವಾ ಸಮಾಜದ ವತಿಯಿಂದ ಜರಗನಹಳ್ಳಿ ಎಸ್ಎಂ ಕಲ್ಯಾಣ ಮಂಟಪದಲ್ಲಿ ಶ್ರೀ ಜಗಜ್ಯೋತಿ ಬಸವೇಶ್ವರ ಜಯಂತಿ ಹಾಗೂ ನಡೆದಾಡುವ ದೇವರು ತ್ರಿವಿಧ ದಾಸೋಹಿ ಶತಾಯುಷಿ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಸಿದ್ಧಗಂಗಾ ಮಠ 119ನೇ ಜಯಂತ್ಯೋತ್ಸವ ಮತ್ತು ಶರಣ ಮುಕುಟ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಮೊದಲಿಗೆ ಬಸವಣ್ಣನವರ ಹಾಗೂ ನಡೆದಾಡುವ ದೇವರು ತ್ರಿವಿಧ ದಾಸೋಹಿ ಶತಾಯುಷಿ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀರಂಗಪಟ್ಟಣದ ಪೂಜ್ಯ ಶ್ರೀ ನಿ. ಪ್ರ. ತ್ರಿನೇತ್ರ ಮಹಂತ ಶಿವಯೋಗೀಶ್ವರ ಮಹಾಸ್ವಾಮೀಜಿಯವರು ಬೇಜಮಠ ಚಂದ್ರವನಾಶ್ರಮ ಶರಣ ಮುಕ್ಕುಟ ಪ್ರಶಸ್ತಿ ಪುರಸ್ಕೃತರು, ಹಿರಿಯ ಸಾಹಿತಿಗಳು, ಸಂಸ್ಕೃತಿ ಚಿಂತಕರು, ಜಾನಪದ ತಜ್ಞರು, ನಾಡೋಜ ಗೋ. ರು. ಚೆನ್ನಬಸಪ್ಪರವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಪ್ರಶಸ್ತಿ ಪ್ರದಾನ ಮಾಡಿದವರು ನಾಡೋಜ ಹಂ. ಪ. ನಾಗರಾಜಯ್ಯ. ಹಿರಿಯ ಸಾಹಿತಿಗಳು, ಭಾಷಾಶಾಸ್ತ್ರಜ್ಞರು, ಸಂಶೋಧಕರು. ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಡಾ. ಸಿ. ಸೋಮಶೇಖರ್ ರವರು, ಹಲವಾರು ಗಣ್ಯರು ಹಾಗೂ ಸಾಹಿತ್ಯ ಪ್ರೇಮಿಗಳು, ಅಭಿಮಾನಿಗಳು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನಮ್ಮ ಎಂಜಿಎಂ ನ್ಯೂಸ್ ಮಾಧ್ಯಮದ ಜೊತೆ ಮಾತನಾಡಿದರು. ಮನದಲ್ಲಿ ನಿರಹಂಕಾರ, ಚಿತ್ತದಲ್ಲಿ ನಿರಾಪೇಕ್ಷೆ, ವಿಷಯದಲ್ಲಿ ಉದಾಸೀನ, ಭಾವದಲ್ಲಿ ದಿಗಂಬರ, ಜ್ಞಾನದಲ್ಲಿ ಪರಮಾನಂದ ಎಡೆಗೊಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರ ಲಿಂಗ ಬೇರಿಲ್ಲ ಕಾಣಿರೋ ಅನ್ನುವ ಶರಣರ ಮಾತನ್ನು ಸ್ಮರಿಸಿಕೊಳ್ತಾ, ಈ ಎಲ್ಲ ಗುಣಗಳನ್ನು ಹೊಂದಿರುವವರನ್ನ ನಾವು ಶರಣ ಅಂತ ಕರೀತೇವೆ. ಶರಣನಾದವನು ತನುವಿನಲ್ಲಿ ನಿರ್ಮೋಹ ಹೊಂದಿರಬೇಕು, ಭಾವದಲ್ಲಿ ದಿಗಂಬರನಾಗಿರಬೇಕು, ಚಿತ್ತದಲ್ಲಿ ನಿರಾಪೇಕ್ಷೆ ಇರಬೇಕು, ವಿಷಯದಲ್ಲಿ ಉದಾಸೀನತೆ ಇರಬೇಕು ಮತ್ತು ಜ್ಞಾನವನ್ನೇ ಪರಮಾನಂದ ಅಂತ ಭಾವಿಸಿದವನ್ನ ಶರಣ ಅಂತ ಕರೀತೇವೆ. 12ನೇ ಶತಮಾನದ ಬಸವಾದಿ ಶರಣರು ಈ ಪರಂಪರೆಗೆ ಸೇರಿದಂಥವರು. ಆ ಶರಣರ ಶೀರ್ಷಿಕೆಯನ್ನು ಹೊಂದಿರುವ ಶರಣ ಮುಕುಟ ಪ್ರಶಸ್ತಿ ಸಮಾರಂಭ ಬಸವಣ್ಣನವರ ಸಂಸ್ಮರಣೆ, ಮಹಾನ್ ಕಾಯಕಯೋಗಿ ತ್ರಿವಿಧ ದಾಸೋಹಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಸಂಸ್ಮರಣೆಯ ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನ ವಹಿಸಿರುವಂಥವರು ನಮಗೆ ವಿಶೇಷವಾಗಿ ಕರ್ನಾಟಕದ ಮತ್ತು ರಾಷ್ಟ್ರದ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಒಂದು ಸಮನ್ವಯ ಸಂಸ್ಕೃತಿಯನ್ನ ಪ್ರತಿಪಾದನೆ ಮಾಡ್ತಾ ಇರುವಂಥವರು ಪರಮ ಪೂಜ್ಯರಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ತ್ರಿನೇತ್ರ ಮಹಾಂತ ಶಿವಯೋಗೇಶ್ವರ ಮಹಾಸ್ವಾಮಿಜಿಯವರು, ದೇವಿ ಮಠ ಚಂದ್ರವನಾಶ್ರಮ ಶ್ರೀರಂಗಪಟ್ಟಣ. ತಾವೆಲ್ಲ ಅವರ ಆಶ್ರಮಕ್ಕೆ ಒಮ್ಮೆ ಹೋಗಬೇಕು. ಆ ಪ್ರಕೃತಿಯ ಮಡಿಲಿನಲ್ಲಿ, ನಿಸರ್ಗದ ಸಹಜ ಸೌಂದರ್ಯದಲ್ಲಿ, ಆ ಹರಿಯುವ ನೀರಿನ ಜಳಜಳದ ಆ ಭಕ್ತಿಯ ನಿನಾದದಲ್ಲಿ ಪೂಜ್ಯರ ಚಂದ್ರವನ ಆಶ್ರಮವನ್ನ ಸ್ಥಾಪನೆ ಮಾಡಿದ್ದಾರೆ. ಉಚ್ಛ್ವಾಸ ನಿಶ್ವಾಸ ಯಾವುದು ಅಂದ್ರೆ ಒಂದು ಜಾನಪದ ಸಾಹಿತ್ಯ, ಮತ್ತೊಂದು ವಚನ ಸಾಹಿತ್ಯ. ವರ್ಷದಿಂದ ನಾವು ಮಾಡ್ಕೊಂಡು ಬಂದಿದ್ದೀವಿ. ಬೆಳದಿಂಗಳ ಕೂಟ ಕಾರ್ಯಕ್ರಮ, ಅದರಲ್ಲಿ ಬಸವ ಜಯಂತಿ ಒಂದು ಕಾರ್ಯಕ್ರಮ ಮೇನಲ್ಲಿ ಮಾಡ್ತೀವಿ. ಈ ಥರ ಗಣ್ಯಗಳನ್ನ ಅವರೆಲ್ಲ ಬಸವ
ತತ್ವಗಳನ್ನು ಪಾಲಿಸುವವರಿಗೆ ಬಸವ ಮುಕುಟ ಪ್ರಶಸ್ತಿ ಅಂತ ಒಂದು 2013ರಿಂದ ಕೊಡ್ತಾ ಬರ್ತಾ ಇದೆ. ಈ ಕಾರ್ಯಕ್ರಮ ಎಲ್ಲರೂ ಸೇರಿ ಜರಗನಹಳ್ಳಿನಲ್ಲಿ ಅಕ್ಕಪಕ್ಕದವರೆಲ್ಲ ಸೇರಿ ಜಾತ್ಯತೀತವಾಗಿ ಮಾಡ್ತಿರೋ ಒಂದು ನಿಜವಾದ ಒಂದು ಬಸವ ಜಯಂತಿ ಕಾರ್ಯಕ್ರಮ. ನಮಗೆ ಹೆಮ್ಮೆ ಅನಿಸುತ್ತೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಒಂದುಗೂಡಿ ಈ ಕಾರ್ಯಕ್ರಮ ಮಾಡ್ತೀವಿ. ನಮಗೆ ಕಾರ್ಪೆಂಟ್ರ್ ಬಂದು ಇದಾಕ್ಕೊಡ್ತಾರೆ. ಕೂಡಲೇ ಅಣ್ಣಯ್ಯ ಅನ್ನೋರು ಬಂದು ನಮಗೆಲ್ಲ ಬಾಳೆಕಂದು ಅದೆಲ್ಲ ಕಟ್ಸ್ಕೊಡ್ತಾರೆ. ಸ್ವಾಮೀಜಿಗಳನ್ನ ಕರಿತೀವಿ. ಪ್ರತಿ ವರ್ಷ ಈ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮೆಲ್ಲ ಸಹಯೋಗದಿಂದ ಈ ಕಾರ್ಯಕ್ರಮ ಚೆನ್ನಾಗಿ ಆಗ್ತಾ ಇದೆ. ಸಾಂಸ್ಕೃತಿಕ ಕಾರ್ಯಕ್ರಮ ವೇದಿಕೆ ಇರುತ್ತೆ. ಎಲ್ಲ ಇಲ್ಲಿ ಸುತ್ತಮುತ್ತ ಇರೋ ಮಕ್ಕಳು, ಮಹಿಳೆಯರು, ದೊಡ್ಡವರು ಎಲ್ಲ 60 ವರ್ಷ ಮೀರಿರೋರೆಲ್ಲ ಕೂತು ಡ್ಯಾನ್ಸ್ ಮಾಡ್ತಾರೆ. ಸಾಯಂಕಾಲ ಇರುತ್ತೆ. ಸಂಜೆ ಅದೊಂದು 1.5 ಗಂಟೆ ಕಾರ್ಯಕ್ರಮ ಇರುತ್ತೆ ಪ್ರತಿ ವರ್ಷ. ಅದಕ್ಕಾಗಿ ಅವರು 1 ತಿಂಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದಾರೆ. ಆ ಒಂದು ಕಾರ್ಯಕ್ರಮ ಇರುತ್ತೆ ಈ ವೇದಿಕೆಯಲ್ಲಿ. ಇವತ್ತು ಮಳೆ ಬರದೇ ಇದ್ದರೆ ತುಂಬ ಖುಷಿ. 2 ದಿನದಿಂದ ಬಂದಿಲ್ಲ. ತದನಂತರ ನನ್ನನ್ನು ಇಲ್ಲಿ ವಹಿಸ್ಕೊಟ್ಟಿದ್ದಾರೆ. ನಾನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಪದಾಧಿಕಾರಿಗಳೆಲ್ಲ ಸಹಾಯದಿಂದ ಈ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಪ್ರತಿ ತಿಂಗಳು ಬೆಳದಿಂಗಳ ಕೂಟ ಮಾಡ್ತಾ ಇರ್ತೀವಿ. ಎಲ್ಲರೂ ಬನ್ನಿ ಬರ್ತಿದ್ದ ದಿನ.